ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸೆಷನ್ಸ್ ಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ನ ವಾದಕ್ಕೆ ಭಾರಿ ಹಿನ್ನಡೆಯಾಗಿದೆ. ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿಗೆ ಕೋರಿದ್ದ ಮನವಿ ತಿರಸ್ಕಾರ ಆಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದ ವಿಚಾರಣೆ ಆರಂಭ ಆಗಿದೆ. ಸೆಷನ್ಸ್ ಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ವಾದಕ್ಕೆ ಭಾರಿ ಹಿನ್ನಡೆ ಆಗಿರೋದು. ವಿಚಾರಣೆ ವೇಳೆ ರೇಣುಕಾ ಸ್ವಾಮಿ ತಾಯಿ ಕೊಟ್ಟಂತಹ ಹೇಳಿಕೆ ಗೊಂದಲದ ಹೇಳಿಕೆ ಆಗಿತ್ತು. ರೇಣುಕಾ ಸ್ವಾಮಿ ತಾಯಿಯನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಮನವಿ ಮಾಡಲಾಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ಮನವಿ ಮಾಡಿದ್ರು. ಆದರೆ ಈ ಮನವಿಯನ್ನ ಸೆಷನ್ಸ್ ಕೋರ್ಟ್ ತಿರಸ್ಕರಿಸಿದೆ. ಪ್ರಾಸಿಕ್ಯೂಷನ್ ಮನವಿ ತಿರಸ್ಕರಿಸಿ 57ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಸಾಕ್ಷಿ ಹೇಳಿಕೆಯ ವೇಳೆ ಗೊಂದಲಕಾರಿ ಹೇಳಿಕೆಯನ್ನ ರತ್ನಪ್ರಭಾ ಕೊಟ್ಟಿದ್ರು. ರೇಣುಕಾ ಸ್ವಾಮಿಯ ತಾಯಿ ರತ್ನಪ್ರಭಾರನ್ನ ಪಾಟಿ ಸವಾಲ್ಗೆ ಒಳಪಡಿಸೋದಕ್ಕೆ ಮನವಿ ಮಾಡಲಾಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ಮನವಿಯನ್ನ ಸೆಷನ್ಸ್ ಕೋರ್ಟ್ ತಿರಸ್ಕಾರ ಮಾಡಿದೆ. ಇವತ್ತು ಪ್ರಾಸಿಕ್ಯೂಷನ್ ಮನವಿ ತಿರಸ್ಕರಿಸಿ ಆದೇಶಿಸಿದೆ ಕೋರ್ಟ್. ದರ್ಶನ್ ಕೊಲೆ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ನ ವಾದಕ್ಕೆ ಇದು ಭಾರಿ ಹಿನ್ನಡೆ ಇತ್ತು. ರೇಣುಕಾ ಸ್ವಾಮಿ ತಾಯಿ ಕೊಟ್ಟಂತಹ ಹೇಳಿಕೆ ಗೊಂದಲದ ಹೇಳಿಕೆ ಆಗಿತ್ತು. ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಪ್ರಕರಣ ಬೆಳಕಿಗೆ ಬಂದಾಗ ರೇಣುಕಾ ಸ್ವಾಮಿ ತಾಯಿ ಕೊಟ್ಟಂತಹ ಹೇಳಿಕೆಗೂ ಈಗ ಈ ಪ್ರಕರಣದ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ತಾಯಿ ಕೊಟ್ಟಂತಹ ಹೇಳಿಕೆಗೂ ಬಹಳ ವ್ಯತ್ಯಾಸ ಇತ್ತು. ದ್ವಂದ್ವ ಹೇಳಿಕೆ. ರತ್ನಪ್ರಭಾರನ್ನ ಪಾಟಿ ಸವಾಲ್ಗೆ ಒಳಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ ಮನವಿ ಮಾಡಿತ್ತು. ದರ್ಶನ್ ಕೊಲೆ ಕೇಸ್ನಲ್ಲಿ ಈಗ ಪ್ರಾಸಿಕ್ಯೂಷನ್ ವಾದಕ್ಕೆ ಭಾರಿ ಹಿನ್ನಡೆ ಆಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಮನವಿಯನ್ನ ಸೆಷನ್ಸ್ ಕೋರ್ಟ್ ತಿರಸ್ಕಾರ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಪ್ರಕರಣದ ವಿಚಾರಣೆ ಶುರುವಾಗಿದೆ. ರೇಣುಕಾ ಸ್ವಾಮಿ ತಾಯಿ ಕೊಟ್ಟಂತಹ ಹೇಳಿಕೆ ಅದು ಗೊಂದಲದ ಹೇಳಿಕೆ. ಪ್ರಕರಣದಲ್ಲಿ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಅಂತ ಇಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರು, ಮನವಿ ಮಾಡಿದ್ರು. ಆದ್ರೆ ಆ ಮನವಿಯನ್ನ ಈಗ ಕೋರ್ಟ್ ತಿರಸ್ಕರಿಸಿದ್ದು. ಇದು ಯಾವ ರೀತಿ ಹಿನ್ನಡೆ ಅಂತ? ಶ್ವೇತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗಿರುವಂತಹದ್ದು. ಟ್ರಯಲ್ ಶುರುವಾದ ಸಂದರ್ಭದಲ್ಲಿ 272 ಜನ ಸಾಕ್ಷಿಗಳಿದ್ದಾರೆ. ಎಲ್ಲರನ್ನೂ ಕೂಡ ಕರೆದು ವಿಚಾರಣೆ ನಡೆಸಬೇಕು ಅಂತೇಳಿ ಆರೋಪಿಗಳ ಪರ ವಕೀಲರು ಮನವಿ ಮಾಡಿದಂಥ ಹಿನ್ನೆಲೆಯಲ್ಲಿ ಅಂದ್ರೆ ಆರಂಭಿಕವಾಗಿ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಅವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಕರೆಯಲಾಗಿತ್ತು. ಅಂದ್ರೆ ರತ್ನಪ್ರಭಾ ಮತ್ತೆ ಕಾಶಿನಾಥಯ್ಯ ಅವರ ಇಬ್ಬರ ಹೇಳಿಕೆಗಳನ್ನ ಒಂದು ಸುದೀರ್ಘವಾಗಿ ದಾಖಲು ಮಾಡಿಕೊಳ್ಳಲಾಯಿತು. ಅದಾದ ನಂತರ 17 ಜನ ಆರೋಪಿಗಳ ಪರ ವಕೀಲರು ಕೂಡ ಅವರಿಗೆ ಒಂದು ಕ್ರಾಸ್ ಎಕ್ಸಾಮಿನೇಷನ್, ಪಾಟಿ ಸವಾಲ್ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಹೋಗಿದ್ರೆ ಪಾಟಿ ಸವಾಲ್ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಕೇಳಿದಂತಹ ಪ್ರಶ್ನೆಗಳ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಕಾರಿ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಅದೆಲ್ಲ ಒಂದ್ ಕಡೆ ನಿಜವಾಗ್ಲೂ ಅಂದ್ರೆ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಿಗೂ ಅವ್ರು ಕೊಟ್ಟಂತ ಹೇಳಿಕೆಗಳಿಗೂ ಕೂಡ ಒಂದಷ್ಟು ವ್ಯತಿರಿಕ್ತವಾದಂತಹ ಮಾಹಿತಿಗಳಾಗಿದ್ದು. ಹಾಗಾಗಿ ಎಸ್ಪಿಪಿ ಅವರು ಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ತಾರೆ. ರತ್ನಪ್ರಭಾ ಅವರ ಹೇಳಿಕೆಯನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸಬೇಕು. ಅದಾದ ನಂತರ ಅವರನ್ನ ಒಂದು ಪಾಟಿ ಸವಾಲಿಗೆ ಒಳಪಡಿಸಲಿಕ್ಕೆ ಅಂದ್ರೆ ಪ್ರಾಸಿಕ್ಯೂಟರ್ ಅವ್ರನ್ನ ಪಾಟಿ ಸವಾಲಿಗೆ ಒಳಪಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಹಾಗಾಗಿ ಆ ಮನವಿಯನ್ನ ಈಗ ಕೋರ್ಟ್ ತಿರಸ್ಕಾರ ಮಾಡಿರುವಂತದ್ದು. ಅವ್ರನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ನಿಮ್ಮ ಮನವಿಯನ್ನ ತಿರಸ್ಕಾರ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿ ಮನವಿಯನ್ನ ಮಾಡಲಿಕ್ಕೆ ಎಸ್ಪಿಪಿ ಅವರು ಒಂದಷ್ಟು ಕಾರಣಗಳಿತ್ತು. ಸುಮಾರು ಒಂದು 8 ರಿಂದ 10 ಕಾರಣಗಳನ್ನು ಇಟ್ಟುಕೊಂಡು ಅಂದ್ರೆ ರತ್ನಪ್ರಭಾ ಅವರು ನಾನು 3 ಬಾರಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅವರು ಅಸಲಿಗೆ ಒಂದೇ ಬಾರಿ ಹೇಳಿಕೆಯನ್ನ ಕೊಟ್ಟಿದ್ದು. ಅಂದ್ರೆ ಒಂದು ಬಾರಿ ಕಮಿಷನರ್ಗೆ ದೂರನ್ನ ಕೂಡ ಕೊಟ್ಟಿರ್ತಾರೆ. ಆ ದೂರನ್ನ ಹೇಳಿಕೆ ಅಂತ ಅವರು ಅಂದ್ಕೊಳ್ತಾರೆ. ಜೊತೆಗೆ ಅವರ ಮಗನ ಶವವನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಒಂದು ಏನೋ ಆಸ್ಪತ್ರೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆಯನ್ನು ನಾನು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟೆ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಜೊತೆಗೆ ಘಟನೆ ನಡೆದಂತ ಸ್ಥಳಕ್ಕೆ ಹೋಗಿದ್ವಿ ಅನ್ನುವಂಥದ್ದು ಮತ್ತೆ ಅಲ್ಲೇ ಮಾಡಿದಂತ ಮಾರಕಾಸ್ತ್ರವನ್ನ ನಾವು ನೋಡಿದ್ವಿ ಅನ್ನೋದು. ಅಸಲಿಗೆ ಮಾರಕಾಸ್ತ್ರವೇ ಬಳಕೆ ಮಾಡಿಲ್ಲ. ಮತ್ತೆ ರೇಣುಕಾಸ್ವಾಮಿ ಬಳಕೆ ಮಾಡ್ತಾ ಇದ್ದಂತ ಫೋನ್ ನಂಬರ್ಗಳು, ಫೋನ್ಗಳ ಬಗ್ಗೆ ಹೇಳಿಕೆಗಳ ಕ್ಷಣಕ್ಕೆ ಒಂದು ಹೇಳಿಕೆಯನ್ನು ಬದಲಾವಣೆ ಮಾಡಲಾಗಿತ್ತು. ಹಾಗಾಗಿ ಈ ರೀತಿಯ ಹೇಳಿಕೆಗಳೇನಿದ್ದು ಅದೆಲ್ಲ ಒಂದ್ ಕಡೆ ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಒಂದಷ್ಟು ಮಾಹಿತಿಗಳನ್ನ ಸರಿಪಡಿಸುವಂತದ್ದು ಮತ್ತೆ ಸರಿಯಾದಂತ ಮಾಹಿತಿಯನ್ನ ಕೋರ್ಟ್ಗೆ ಕೊಡಿಸುವಂತ ನಿಟ್ಟಿನಲ್ಲಿ ಪಾಟಿ ಸವಾಲನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ
ಅಂತೇಳಿ SPP ಅವರು ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನ ಈಗ ತಿರಸ್ಕಾರ ಮಾಡಿರುವಂತದ್ದು. ಆರಂಭಿಕ ಹಂತದಲ್ಲಿ ಪ್ರಾಸಿಕ್ಯೂಟರ್ ಏನೊಂದು ಮನವಿಯನ್ನ ಮಾಡಿದ್ರು, ಏನು ಪಟ್ಟಿಸವಾಲ್ ಮಾಡ್ಲಿಕ್ಕೆ ಹೊರಟಿದ್ರು, ಆ ಒಂದು ವಿಚಾರಕ್ಕೆ ಹಿನ್ನಡೆ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಒಂದು ಪ್ರಾಸಿಕ್ಯೂಷನ್ಗೆ ಆರಂಭಿಕ ಹಿನ್ನಡೆ ಅಂತ ಹೇಳ್ಬೋದು. ಆದ್ರೆ ಈ ವಿಚಾರ ಏನಿದೆ, ಅವರ ತಾಯಿಯ ಹೇಳಿಕೆಗಳು ಏನೇ ಆದ್ರೂ ಕೂಡ ಕೊಲೆ ನಡೆದಿದೆ ಅನ್ನುವಂಥದ್ದಕ್ಕಾಗ್ಲಿ, ಕೊಲೆಯ ವಿಚಾರಕ್ಕೆ ಇದು ಅಷ್ಟು ಮಹತ್ವದ ಸಾಕ್ಷಿಗಳು ಆಗೋದಿಲ್ಲ ಅನ್ನುವಂಥದ್ದನ್ನ ಕೆಲ ಕಾನೂನು ಪಂಡಿತರು ಹೇಳುವಂಥದ್ದು. ಯಾಕೆಂದ್ರೆ ಇಲ್ಲಿರುವಂತದ್ದು ದರ್ಶನ್ ಆಗ್ಲಿ ಇತರೆ ಆರೋಪಿಗಳು ಬೆಂಗಳೂರಿನ ಪಟ್ಟಣಗೆರೆ ಶೆಟ್ಟಿಗೆ ಕಿಡ್ನಾಪ್ ಮಾಡ್ಕೊಂಡು ಬಂದು ಅಲ್ಲಿಟ್ಟು ಅಲ್ಲೇ ಮಾಡಿ ಸಾಕ್ಷಿನಾಶ ಮಾಡುವಂತಹ ವಿಚಾರಕ್ಕೆ ತಂದೆ ತಾಯಿಯ ಹೇಳಿಕೆಗಳು ಅಷ್ಟು ಸೂಕ್ತ ಆಗೋದಿಲ್ಲ. ಹಾಗಾಗಿ ಅವರ ಪ್ರಮುಖವಾಗಿ ಇಲ್ಲಿ ಐ ವಿಟ್ನೆಸ್ಗಳಾಗ್ಲಿ, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು, ಸೈಂಟಿಫಿಕ್ ಎವಿಡೆನ್ಸ್ಗಳು, ಅದರಲ್ಲಿ ಏನೊಂದು ಹೇಳಿ ಹಿನ್ನಡೆ ಆಗಿದ್ದೆ, ಅದರಲ್ಲಿ ಆರೋಪಿಗಳಿಗೆ ಒಂದಷ್ಟು ಏನೋ ಸಹಕಾರ ಆಗ್ಬೋದು. ಆದ್ರೆ ಇವರ ತಾಯಿ ತಂದೆಯ ಹೇಳಿಕೆಗಳಿತ್ತು, ಅದು ಪ್ರಮುಖವಾಗಿ ಸತ್ತಂತಹ ವ್ಯಕ್ತಿ ತಮ್ಮ ಮಗನೇ ಅನ್ನುವಂಥದ್ದು, ಯಾವತ್ತು ಬಂದ, ಹೇಗೆ ಬಂದ, ಅವರ ಬಳಕೆ ಮಾಡ್ತಂತ ವಸ್ತುಗಳೇನು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನೇ ಅಂದ್ರೆ ಮೆರಿಟ್ ಆಫ್ ದ ಕೇಸ್ ಮೇಲೆ ಇದು ಪರಿಣಾಮ ಬೀರದೆ ಇದ್ರೂ ಕೂಡ ಒಂದು ಆರಂಭಿಕ ಹಂತದಲ್ಲಿ ರೇಣುಕಾಸ್ವಾಮಿಯ ತಾಯಿಯಿಂದ ಒಂದಷ್ಟು ಏನು ಗೊಂದಲಕಾರಿ ಹೇಳಿಕೆಯನ್ನ ಪಡೆಕೊಳ್ಳುವಲ್ಲಿ ಆರೋಪಿಗಳ ಪರ ವಕೀಲರು ಯಶಸ್ವಿಯಾಗಿದ್ರು. ಅದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ SPP ಮಾಡಿದಂತಹ ಪ್ರಯತ್ನಕ್ಕೆ ಒಂದಿಷ್ಟು ಆರಂಭಿಕ ಹಿನ್ನಡೆ ಅಂತಾನೆ ಹೇಳ್ಬೋದು. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.